ಮಿಸೈಲ್ಗಳ ಅವಶೇಷಗಳು ಮತ್ತೆ ಪತ್ತೆಯಾಗಿದೆ. ಎಸ್, ರಾಜಸ್ಥಾನದಲ್ಲಿ ಮಿಸೈಲ್ ಅವಶೇಷಗಳು ಪತ್ತೆಯಾಗಿದೆ. ರಾಜಸ್ಥಾನದ ಬಾರ್ಮರ್ನಲ್ಲಿ ಅವಶೇಷ ಪತ್ತೆಯಾಗಿರುವುದು ಪಾಕಿಸ್ತಾನದ ಮಿಸೈಲ್ ಅವಶೇಷದ ದೃಶ್ಯ ಸೆರೆಯಾಗಿದೆ. ಭಾರತೀಯ ಸೇನೆಯಿಂದ ಈ ಮಿಸೈಲ್ ಧ್ವಂಸಗೊಂಡಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಅವಶೇಷ ಪತ್ತೆಯಾಗಿದೆ. ಆ ಒಂದು ಮಿಸೈಲ್ ತಾಂತ್ರಿಕ ದೋಷದಿಂದಾಗಿ ಆ ರೀತಿಯಾಗಿ ಬಿದ್ದಿರಬಹುದು ಅಂತ ಹೇಳಿ ಈಗಾಗಲೇ ತಜ್ಞರು ಕೂಡ ನಮ್ಮ ಜೊತೆಗೆ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು. ಗಮನಿಸ್ತಾ ಇದ್ದೀರಿ, ಆ ಮಿಸೈಲ್ನ ಬಿಡಿ ಭಾಗಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ರಾಜಸ್ಥಾನದ ಬಾರ್ಮರ್ನಲ್ಲಿ ಆ ಒಂದು ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿರುವುದು. ಪಾಕ್ ಡ್ರೋನ್ ಅವಶೇಷಗಳು ಒಂದು ಕಡೆ, ಮತ್ತೊಂದು ಕಡೆ ಮಿಸೈಲ್ನ ಬಿಡಿ ಭಾಗಗಳು. ಪಾಕಿಸ್ತಾನದಿಂದ ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ಗಳಿಂದ ದಾಳಿ ನಡೀತಾನೆ ಇದೆ. ಆ ಸೀರಿಯಲ್ ನಂಬರ್ ಅನ್ನ ಕೂಡ ತಾವು ಗಮನಿಸ್ತಾ ಇರಬಹುದು. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಪಾಕಿಸ್ತಾನ ಸೇನೆ ಇಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ಹಾಗೇನೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನ ಕೂಡ ಪಾಕಿಸ್ತಾನ ನಿರಂತರವಾಗಿ ಕಳೆದ 4 ದಿನಗಳಿಂದಲೂ ಆಪರೇಷನ್ ಸಿಂಧೂರ ಆರಂಭವಾದಾಗಿನಿಂದಲೂ ಕೂಡ ಮಾಡಿಕೊಂಡೇ ಬರ್ತಾ ಇದೆ. ಬಟ್ ಅದೆಲ್ಲವನ್ನ ಕೂಡ ವಿಫಲಗೊಳಿಸುವಂತಹ ಯತ್ನ ಯಶಸ್ವಿಯಾಗಿ ಭಾರತದ ಸೇನೆಯಿಂದ ನಡೀತಾ ಇದೆ. ಇನ್ನು ರಾಜಸ್ಥಾನದಲ್ಲಿ ಜೈಸಲ್ಮೇರ್ನಲ್ಲಿ ಪ್ರಮುಖವಾಗಿ ಜನರಿಗೆ ತುಂಬಾನೇ ಜಾಗೃತಿಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಪಾಕಿಸ್ತಾನದ ನರಿಬುದ್ಧಿ ಹೇಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಪಂಜಾಬ್ ಸೇರಿದಂತೆ ಗುಜರಾತ್ ಸೇರಿದಂತೆ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳನ್ನ ಟಾರ್ಗೆಟ್ ಮಾಡಿದ್ದು ಒಂದಷ್ಟು ಮಂದಿ ಈ ಪಾಕಿಸ್ತಾನದ ಡ್ರೋನ್ ದಾಳಿಯಿಂದಾಗಿ, ಮಿಸೈಲ್ ದಾಳಿಯಿಂದಾಗಿ ಗಾಯಗೊಂಡಿದ್ದಾರೆ ಕೂಡ. ಅಂಥದ್ದು ಮತ್ತೆ ರಿಪೀಟ್ ಆಗಬಾರದು ಅಂತ ಹೇಳಿ ಭಾರತೀಯ ಸೇನೆ ಪ್ರಮುಖವಾಗಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವುದರ ಮೂಲಕ ಜನರು ಎಷ್ಟರ ಮಟ್ಟಿಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಒಂದು ಯುದ್ಧದ ಉದ್ವಿಗ್ನತೆಯ ಸಂದರ್ಭದಲ್ಲಿ ಹೆಜ್ಜೆಯನ್ನ ಇಡಬೇಕು, ಜವಾಬ್ದಾರಿಯನ್ನ ವಹಿಸಿಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದು ಗಮನಿಸ್ತಾ ಇರಬಹುದು. ಇದು ರಾಜಸ್ಥಾನದ ಬಾರ್ಮರ್ನ ದೃಶ್ಯಾವಳಿಗಳು. ಅಬ್ದಾಲಿ ಅಂತ ಹೇಳಿ ಮಿಸೈಲ್, ಪಾಕಿಸ್ತಾನದ ಮಿಸೈಲ್ ಅನ್ನ ಹೊತ್ತೊಯ್ತಾ ಇರುವಂತಹ ದೃಶ್ಯ ಇದು. ಇದೇ ಒಂದು ತಾಂತ್ರಿಕ ದೋಷದಿಂದಾಗಿ ಬ್ಲಾಸ್ಟ್ ಆಗಿಲ್ಲ, ಎಂಥದ್ದು ಕೂಡ ಆಗಿಲ್ಲ. ಅದು ಯಾವ ಶೇಪ್ ನಲ್ಲಿತ್ತೋ ಅದೇ ತರ ಇದೆ. ಆದ್ರೆ ಒಂದಷ್ಟು ಬಿಡಿ ಭಾಗಗಳು ಮಾತ್ರ ಚೆಲ್ಲಾಪಿಲ್ಲಿಯಾಗಿ ಅಲ್ಲಿ ಬಿದ್ದಿದ್ವು. ಅದನ್ನ ಅಲ್ಲಿಂದ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಬರೀ ರಾಜಸ್ಥಾನದ ಬಾರ್ಮರ್ ಮಾತ್ರವಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪಾಕಿಸ್ತಾನದ ಒಂದು ಡ್ರೋನ್ ಮತ್ತು ಮಿಸೈಲ್ಗಳ ಅವಶೇಷಗಳು ಪತ್ತೆಯಾಗಿದೆ, ಬಿಡಿ ಭಾಗಗಳು ಪತ್ತೆಯಾಗಿದೆ. ಇದೆಲ್ಲವೂ ಕೂಡ ಸಾಕ್ಷ್ಯಗಳಾಗುತ್ತವೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ನರಿಬುದ್ಧಿ ಹೇಗಿದೆ ಅನ್ನೋದಕ್ಕೆ. ಇನ್ನು ಯಾವ ರೀತಿಯಾಗಿ ಈ ಒಂದು ಯುದ್ಧದ ಉದ್ವಿಗ್ನ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಕೂಡ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಭಾರತೀಯ ಸರ್ಕಾರದಿಂದ ಮತ್ತು ಭಾರತೀಯ ಸೇನೆಯಿಂದ ಏನೆಲ್ಲ ಪ್ಲಾನಿಂಗ್ಸ್ ಆಗ್ತಾ ಇದೆ, ಆ ಕಡೆ ಪಾಕ್ನಿಂದಲೂ ಕೂಡ ಕುತಂತ್ರ ಬುದ್ಧಿ ಹೇಗೆ ಮುಂದುವರಿತಾ ಇದೆ, ಮತ್ತಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ. ಈಗಾಗಲೇ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೀತಾ ಇದೆ. ಒಂದೇ ಹಂತದಲ್ಲ, ಬೇರೆ ಬೇರೆ ಹಂತದಲ್ಲಿ ಆಪರೇಷನ್ ಸಿಂಧೂರ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನ ಈಗಾಗಲೇ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಜಮ್ಮು ಬಳಿ ಅಡಗಿ ಕೊಟ್ಟಿದ್ದಂಥ ಅಟ್ಯಾಕರ್ಸ್ಗಳು ಸಾಕಷ್ಟು ಕುತಂತ್ರವನ್ನು ಮಾಡ್ತಾ ಇದ್ರು. ಪಾಕ್ ಪೋಸ್ಟ್ ಮತ್ತು ಉಗ್ರರ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದ್ರು. ಅದೆರಡೂ ಕಡೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಡ್ರೋನ್ ಲಾಂಚ್ ಪ್ಯಾಡ್ ನೋಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನದ ಲಾಂಚ್ ಪ್ಯಾಡ್, ಉಗ್ರಗಾಮಿಗಳನ್ನು ಇಲ್ಲಿಂದ ಲಾಂಚ್ ಮಾಡಲಾಗ್ತಿತ್ತು. ಜೊತೆಗೆ ಈ ಡ್ರೋನ್ ಲಾಂಚ್ ಪ್ಯಾಡ್ ಕೂಡ ಇದೆ. ಅಂದರೆ ಇದೇ ಭಾಗದಲ್ಲಿ ಭಾರತದ ವಿರುದ್ಧ ಡ್ರೋನ್ಗಳನ್ನು ಹಾರಿಸಿ ಬಿಡಲಾಗ್ತಾ ಇತ್ತು. ಇಲ್ಲಿಂದ ಉಡಾಯಿಸ್ತಾ ಇದ್ದಂಥ ಡ್ರೋನ್ಗಳು ನೇರವಾಗಿ ಭಾರತದ ಗಡಿ ಪ್ರಾಂತ್ಯಕ್ಕೆ ಒಳಗಡೆ ಬಂದು ಅಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ವು. ಈಗ ಭಾರತೀಯ ಸೇನೆ ನೇರವಾಗಿ ಪಾಕಿಸ್ತಾನದ ಲಾಂಚ್ ಪ್ಯಾಡನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುವಂಥ ಬೆಳವಣಿಗೆ. ಗಡಿ ಭಾಗದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗ್ತಿದೆ. ಭಾರತದ ಆರ್ಮಿ ಇದನ್ನು ರಿಲೀಸ್ ಮಾಡಿದೆ. ಇವತ್ತು ಬೆಳಗ್ಗೆಯೇ ಪಾಕಿಸ್ತಾನದ ಲಾಂಚ್ ಪ್ಯಾಡ್ ಮೇಲೆ ದಾಳಿ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಲಾಂಚ್ ಪ್ಯಾಡನ್ನು ಧ್ವಂಸಗೊಳಿಸಿರೋ ದೃಶ್ಯವನ್ನು ಈಗ ಆರ್ಮಿ ಈಗಾಗಲೇ ಬಿಡ್ತಾರೆ.